ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಹೇಶ್ ನಾಯ್ಕ ರೆಡ್ಡಂಟ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಜೊತೆ ನಾನೀಗ ಮಾತಾಡ್ತಾ ಇದ್ದೇನೆ. ಅದೇನೆಂದರೆ, ಶಿರಸಿಯಲ್ಲಿ ಒಂದು ನಂಬಿಕೆಯ ಸ್ಥಳ. ಅಂದರೆ ಆ ಸ್ಥಳದಲ್ಲಿ ನಂಬಿಕೆ ಇಟ್ಟು ನೀವು ಏನೇ ಕೇಳಿದ್ರು ಇಲ್ಲ ಅಂತ ಯಾವತ್ತೂ ಬರಿಗೈಲಿ ಕಳಿಸೋದಿಲ್ಲ. ಸ್ನೇಹಿತರೆ, ಇದೊಂದು ಶಿರಸಿಯ ಚಿಕ್ಕ ಗ್ರಾಮದ ಕಣಗಲಮೂರುಡ ಎಂಬ ಚಿಕ್ಕ ಹಳ್ಳಿಯ ಕಾಡಿನಲ್ಲಿ ದೊರೆತ ಲಕ್ಷ್ಮೀ ನರಸಿಂಹನ ಕತೆ. ಇದು ಸುಮಾರು 300 ವರ್ಷದ ಹಿಂದಿನ ಕತೆ. ಒಂದು ದಿನ ಕಾಡಿನಲ್ಲಿ ಹೀಗೆ ಒಬ್ಬ ಬ್ರಾಹ್ಮಣ ಕುಟುಂಬಸ್ಥರಿಗೆ ಕಾಡಿನಲ್ಲಿ ಲಕ್ಷ್ಮೀ ನರಸಿಂಹನ ಮೂರ್ತಿ ದೊರೆಯಿತು. ಆ ಮೂರ್ತಿಗೆ ಒಂದು ಗುಡಿಸಲು ಕಟ್ಟುವ ಅಂತ ಗ್ರಾಮಸ್ಥರೆಲ್ಲರೂ ಸೇರಿ ನಿರ್ಧರಿಸಿ ಈಗಿನ ಮೂಲೆಮನೆ ಎಂಬ ಸ್ಥಳದಲ್ಲಿ ಸಣ್ಣ ಗುಡಿಸಲನ್ನು ಕಟ್ಟಿ ಪೂಜಾ ಆರಂಭಿಸಿದರು. ಆ ಮೂರ್ತಿಯನ್ನು ಗ್ರಾಮಸ್ಥರಲ್ಲಿ ಸೇರಿ ಈಗಿನ ಮೂಲೆಮನೆ ಎಂಬ ಸ್ಥಳದಲ್ಲಿ ಸಣ್ಣ ಗುಡಿಸಲಲ್ಲಿ ಇಟ್ಟು ಪೂಜೆ ಮಾಡಲು ತೊಡಗಿದರು. ಸ್ವಲ್ಪ ದಿನದ ನಂತರ ಆ ಗುಡಿಸಲು ಬೆಂಕಿಯ ಆಹುತಿಗೆ ಸುಟ್ಟು ಕರಕಲಾಯಿತು. ಆದರೆ ದೈವಶಕ್ತಿ ಹೇಗಿದ್ದರೆಂದರೆ, ಒಳಗಿದ್ದ ಲಕ್ಷ್ಮೀ ನರಸಿಂಹ ಮೂರ್ತಿಗೆ ಏನೂ ಆಗಿರಲಿಲ್ಲ. ಈ ಆಶ್ಚರ್ಯಕರ ಸಂಗತಿಯನ್ನು ಕಂಡಂತ ಗ್ರಾಮಸ್ಥರು ಸೇರಿ ದೇವರಿಗೆ ಶಾಶ್ವತವಾದ ಗುಡಿಯನ್ನು ಕಟ್ಟಿದರು. ಅಲ್ಲಿಂದ ನಡೆದಿದ್ದು ಪವಾಡವೇ ಸರಿ, ಏಕೆಂದರೆ ಹಿಂದೆ ಈ ಮಾರ್ಗದಲ್ಲಿ ಸಂಚರಿಸುವುದು ಬಹಳ ಕಷ್ಟಕರವಾಗಿತ್ತು. ಈ ದೇವರ ಪ್ರತಿಷ್ಠಾಪನೆಯ ನಂತರ ಆ ಹೆದರಿಕೆಯೆಲ್ಲ ದೂರವಾಯಿತು. ಇಂದು ಈ ದೇವರ ಸನ್ನಿಧಿಯಲ್ಲಿ ಬಂದು ತಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡದ್ದು ಹಾಗೂ ಚಿಕ್ಕ ಮಕ್ಕಳ ಅನೇಕ ಆರೋಗ್ಯ ಸಮಸ್ಯೆಯು ಇಲ್ಲಿ ದೂರವಾದ ಪ್ರತೀತಿ ಇದೆ. ಅಂತ ಸ್ಥಳದ ವಿಶೇಷ ದರ್ಶನವನ್ನು ನಾನು ಇವತ್ತು ಮಾಡಿಸ್ತಾ ಇದ್ದೇನೆ ನಿಮ್ಗೆಲ್ಲರಿಗೂ. ಬನ್ನಿ. ಗರ್ಜಂತಂ ಗರ್ಜಯಂತಂ ನಿಜಭುಜ ಪಟಲಂ ಸ್ಫೋಟಯಂತಂ ಹಠಂತಂ ರೂಪ್ಯಂತಂ ತಾಪಯಂತಂ ದಿವಿ ಭುವಿ ದಿತಿಜಂ ಕ್ಷೇಪಯಂತಂ ಕ್ಷಿಪಂತಂ ಕ್ರಂಧಂತಂ ರೋಷಯಂತಂ ದಿಶಿ ದಿಶಿ ಸತತಂ ಸಂಹರಂತಂ ಭರಂತಂ ದೀಕ್ಷಂತಂ ಘೂರ್ಣಯಂತಂ ಖರನಿಕರಶತೈರ್ದಿವ್ಯಸಿಂಹಂ ನಮಾಮಿ. ನಾನು ಮಹಾಬಲೇಶ್ವರ ಹೆಗಡೆ ಅಂತ ಈ ದೇವಸ್ಥಾನ ಕಮಿಟಿಯ ಅಧ್ಯಕ್ಷಿದ್ದೇನೆ. ನಮ್ಮ ದೇವಸ್ಥಾನ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಕಣಗಲಮೂರುಡು ಮೂಲೆಮನೆ. ಇದು ಈ ದೇವರು ಮೊದಲು ಈಗ 100 ವರ್ಷ ಹಿಂದೆ ಇಲ್ಲೇ ಸನಿಯಾದ ಕಣಗಲಮೂರುಡು ಮಧುರೆಯಲ್ಲಿ ಇತ್ತಂತೆ. ಅಲ್ಲೆಲ್ಲ ನಾನಾ ಕಾರಣದಿಂದ ಭಗ್ನ ಆಗಿ ಆಮೇಲೆ ಅದನ್ನು ಹಿರಿಯರು ಇಲ್ಲಿ ತಂದು ಸ್ಥಾಪನೆ ಮಾಡಿ ದೇವಸ್ಥಾನ ಪೂಜಾದಿಗಳೆಲ್ಲ ನಡೆಯುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು. ಹಾಗೆ ನಡ್ಕೊಂಡು ಬಂದು ಈಗ 3-4 ವರ್ಷದಿಂದ ಸೇರಿ ನಾವು ಈ ಕಟ್ಟಡಗಳನ್ನೆಲ್ಲ ಸರಿಯಾಗಿ ಆಧುನಿಕವಾಗಿ ಕಟ್ಟಿಸಿ ಪೂಜೆ 3 ಹೊತ್ತು ಪೂಜೆ ನಡೀತದೆ. ವರ್ಷದಲ್ಲಿ ಹಲವು ದಿವಸ ವಿಶೇಷ ಪೂಜೆಗಳು ನಡೀತಾವೆ ಇಲ್ಲಿ. ಜೊತೆಗೆ ಹಲವಾರು ಭಕ್ತರಿಗೆ ಇದು ಒಂದು ಶಕ್ತಿ ಸ್ಥಳ ಅನ್ನುವಂಥ ಅನುಭವವನ್ನು ಬಂದು ಅವರ ಬೇಡಿಕೆಗಳು, ಏನೋ ಕಷ್ಟಗಳು ಇಲ್ಲಿ ಬಂದು ಪೂಜೆ ಹರಕೆ ಹೇಳ್ಕೊಂಡಿದ್ರಿಂದ ನಿವಾರಣೆ ಆಗಿದ್ದನ್ನು ನಾವು ಕೇಳಿದೆ. ಶುಕ್ಲ ಪಕ್ಷ, ಪ್ರತಿ ಶುಕ್ಲ ಪಕ್ಷದ ಚತುರ್ದಶಿಯಂದು, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಚತುರ್ದಶಿಯಂದು, ಪ್ರತಿ ಚತುರ್ದಶಿಯಂದು ಶ್ರೀ ಸೂಕ್ತ, ಪುರುಷ ಸೂಕ್ತ, ಏಕಾದಶ ಶ್ರೀ ಸೂಕ್ತ, ಏಕಾದಶ ಪುರುಷ ಸೂಕ್ತ, ಏಕಾದಶ ರುದ್ರ, ಲಕ್ಷ್ಮೀ ನರಸಿಂಹ ಕಲ್ಪೋಕ್ತ ಪೂಜೆ. ಅಂದರೆ ಪ್ರತಿ ವರ್ಷ ನರಸಿಂಹ ಜಯಂತಿ ಅದು ದೊಡ್ಡ ವಿಶೇಷ ಕಾರ್ಯಕ್ರಮದಲ್ಲೇ ಬರ್ತದೆ. ಮತ್ತು ಪ್ರತಿಷ್ಠಾಪನೆ ಆ ದಿವಸ ಅಂತ ಮಾಘಶುದ್ಧ ಚತುರ್ದಶಿ, ಆ ದಿವಸನೂ ಉತ್ಸವ ನಡೀತದೆ. ಆಮೇಲೆ ಕಾರ್ತಿಕ ಶುಕ್ಲ ಪಕ್ಷ ಚತುರ್ದಶಿ, ಕಾರ್ತಿಕ ದೀಪೋತ್ಸವ, ಮತ್ತು ಆಶ್ವೀಜ ಶುಕ್ಲ ದಶಮಿ, ವಿದ್ಯಾದಶಮಿ, ಆ ದಿವಸನೂ ಪಲ್ಲಕ್ಕಿ ಉತ್ಸವಗಳೆಲ್ಲ ನಡೀತದೆ. ನಾನು ಲಕ್ಷ್ಮೀನಾರಾಯಣ ಹೆಗಡೆ ದೇವಸ್ಥಾನದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಈ ದೇವಸ್ಥಾನ ಮೂಲತಃ ಆರೇಪಾಲ್, ಪುಟ್ಟನಮನೆ, ಹುತ್ತಗಾರ, ದೇವರಕೊಪ್ಪ 4 ಗ್ರಾಮಗಳ ಭಜಕರ ದೇವಸ್ಥಾನ, ಗ್ರಾಮ ದೇವಸ್ಥಾನ ಇದು. ಜೊತೆಯಲ್ಲಿ ಈಗ ಹೊರಗಿನ ಬಹಳಷ್ಟು ಜನ ಭಕ್ತರು ದೇವಸ್ಥಾನಕ್ಕೆ ಭಜಕರು ಅಂತ ಬಹಳ ಲಕ್ಷ್ಮೀ ನರಸಿಂಹನ ಕುಲದೇವರಾಗುವಂಥವ್ರು ಅಥವಾ ಉಳಿದ ಭಕ್ತರು ಇವರೆಲ್ಲರೂ ದೇವಸ್ಥಾನಕ್ಕೆ ತುಂಬಾ ಶ್ರದ್ಧಾ ಭಕ್ತಿ ನಡ್ಕೊಳ್ತಾ ಇದ್ದಾರೆ. ಅಂದಾಜು ನಮಗೇನು ಯಾರು ಹಿಂದಿನವರು ಕೇಳಿದಂಗೆ ಸಾಮಾನ್ಯ 200 ವರ್ಷಕ್ಕೂ ಹೆಚ್ಚು ಇತಿಹಾಸ ಉಳ್ಳುವಂಥ ದೇವಸ್ಥಾನ ಇದು. ಹಲಿಗ್ರಾಮ ರೂಪದಲ್ಲಿ ನರಸಿಂಹನ ಭಜಿಸುವಂಥ ದೇವಸ್ಥಾನ ಇದು. ಬಹಳ ಪರಿಶುದ್ಧವಾದ ಪೂಜೆ ಪ್ರತಿನಿತ್ಯ ನಡ್ಕೊಂಡು ಹೋಗ್ತಾ ಇರ್ತದೆ. ಇಲ್ಲಿ ನಿತ್ಯ ತ್ರಿಕಾಲ ಪೂಜೆ ಇದೆ, ನಿತ್ಯ ಪೂಜೆ ಇದೆ. ಅದೇ ರೀತಿ ಉಳಿದ ಎಷ್ಟೋ
ವಿಶೇಷ ಪೂಜೆಗಳು ಎಲ್ಲ ಯಾಚಕರು ಹೇಳಿದಂತೆ ನಡ್ಕೊಂಡು ಬರ್ತಾ ಇದೆ. ಉತ್ಸವಾದಿಗಳು ನಡೀತಾ ಇವೆ. ವಿಶೇಷತೆ ಅಂದರೆ ಇದು ದೇವಸ್ಥಾನಕ್ಕೆ ಬಂದವರಿಗೆ ಬಹಳಷ್ಟು ಜನ ತಮ್ಮ ಹರಕೆ ಪೂರೈಸಿದೆ, ತಮಗೆ ಅನುಕೂಲ ಆಗಿದೆ ಅಂತೇಳಿ ಅವರ ಸತತವಾಗಿ ಬರುವಂಥ ಒಂದು ಪ್ರವೃತ್ತಿ ಇಲ್ಲಿ ಬೆಳೆದು ಬಂದಿದೆ. ಇದು ನಮ್ಮ ಗ್ರಾಮಕ್ಕೆ 4 ಗ್ರಾಮಗಳಿಗೆ ದೇವರು ಎಲ್ಲರನ್ನೂ ಒಳ್ಳೆಯದು ಮಾಡಿದ್ದಾನೆ. ಇದಿಷ್ಟನ್ನು ಹೇಳ್ಬೋದು. ಸ್ನೇಹಿತರೆ, ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಮಗೆ ನಂಬಿಕೆ ಎನ್ನುವುದು ಬಹಳ ಮುಖ್ಯ. ನಾನು ಕೆಲವೊಂದು ವಿಚಾರಗಳನ್ನು ದೇವಸ್ಥಾನಕ್ಕೆ ಬಂದು ನಾವು ಹರಕೆ ಕಟ್ಟಿಕೊಂಡ್ರೆ ಎಲ್ಲದು ನೆರವೇರ್ತದೆ, ಆದರೆ ನಮ್ಮ ನಂಬಿಕೆ ಇದ್ದರಷ್ಟೇ. ಯಾಕೆ ದೇವರ ಮೇಲೆ ನಮ್ಮ ನಂಬಿಕೆ ಇದ್ದಷ್ಟು ಆ ನಂಬಿಕೆಗೆ ಯಾವತ್ತೂ ದೇವರು ಸಹಕಾರ ಕೊಟ್ಟೇ ಕೊಡ್ತದೆ.